ಇದೇ ಮೇ 17ನೇ ತಾರೀಕು ಅಂದ್ರೆ ನಾಡಿದ್ದು ಭಾನುವಾರ ಗಮನಿಸಿ ಬೆಂಗಳೂರಿನ ಜನತೆ. ನೇರಳೆ ಮಾರ್ಗ ಮೆಟ್ರೋ ಸೇವೆಯಲ್ಲಿ 2 ಗಂಟೆಗಳ ವ್ಯತ್ಯಯ ಉಂಟಾಗಿರುತ್ತೆ. ಬೆಳಗ್ಗೆ 7 ಗಂಟೆಯಿಂದ 9 ಗಂಟೆಗೆ ತನಕ ಭಾಗಶಃ ಮೆಟ್ರೋ ಸಂಚಾರ ಸ್ಥಗಿತ. ಭಾನುವಾರ ವೀಕೆಂಡು ಎಲ್ಲಾದರೂ ಹೋಗಬೇಕು, ಮೆಟ್ರೋದಲ್ಲೇ ಹೋಗಬೇಕು ಅಂತ ಹೇಳಿ ನೀವು ಅಂದ್ಕೊಂಡಿದ್ರೆ ಸ್ವಲ್ಪ ಗಮನಿಸಿ. 2 ಗಂಟೆಗಳ ಕಾಲ ವ್ಯತ್ಯಯ ಉಂಟಾಗಿರುತ್ತೆ. ಮೆಜೆಸ್ಟಿಕ್ ಸೆಂಟ್ರಲ್ ಕಾಲೇಜ್ ನಡುವೆ ನಿರ್ವಹಣಾ ಕಾಮಗಾರಿ ಆಗ್ತಾ ಇದೆ. ಹೊಸಹಳ್ಳಿಯಿಂದ ಕಬ್ಬನ್ ಪಾರ್ಕ್ ನಡುವೆ ರೈಲು ಸಂಚಾರ ಬಂದಾಗಿರುತ್ತೆ. ಬಿಎಂಆರ್ಸಿಎಲ್ ವತಿಯಿಂದ ಅಗತ್ಯ ನಿರ್ವಹಣಾ ಕಾರ್ಯವನ್ನು ತಗೊಳ್ಳಲಾಗಿದೆ. ಬೆಳಗ್ಗೆ 9 ಗಂಟೆ ಸಂಪೂರ್ಣ ನೇರಳೆ ಮಾರ್ಗ ಸೇವೆ ಪುನರ್ ಆರಂಭ ಆಗುತ್ತೆ. ಪ್ರಯಾಣಿಕರು ಮುಂಚಿತವಾಗಿ ಪ್ರಯಾಣದ ಪ್ಲಾನ್ ಇಟ್ಕೊಂಡಿದ್ರೆ ಬೇರೆ ರೀತಿಯಾಗಿ ಅದನ್ನೇ ಮಾಡ್ಕೊಳ್ಳಿ ಅಂತ ಮನವಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಭಾನುವಾರ ಮೆಟ್ರೋ ಬಳಸೋರಿಗೆ ಟ್ರಾಫಿಕ್ ಅಲರ್ಟ್. ಮೆಟ್ರೋ ಬಳಸ್ತಾ ಇರ್ತೀರಿ ರೆಗ್ಯುಲರ್ ಆಗಿ ಅನ್ನೋದಾದರೆ ಗಮನಿಸಿ, 2 ಗಂಟೆಗಳ ಕಾಲ ವ್ಯತ್ಯಯ ಉಂಟಾಗುತ್ತೆ ಮೆಟ್ರೋ ಸೇವೆಯಲ್ಲಿ. ಮೆಜೆಸ್ಟಿಕ್ನಿಂದ ಸೆಂಟ್ರಲ್ ಕಾಲೇಜ್ ನಡುವೆ ನಿರ್ವಹಣಾ ಕಾಮಗಾರಿ ಆಗ್ತಾ ಇದೆ. ಹೊಸಹಳ್ಳಿಯಿಂದ ಕಬ್ಬನ್ ಪಾರ್ಕ್ ನಡುವೆ ರೈಲು ಸಂಚಾರವನ್ನು ಬಂದ್ ಮಾಡಲಾಗಿದೆ. ನೇರಳೆ ಮಾರ್ಗ ಅಂತ ಹೇಳಿದ್ನಲ್ಲ, ಇದೇ ಮಾರ್ಗ. ಅದಕ್ಕೋಸ್ಕರನೇ ಬಿಎಂಆರ್ಸಿಎಲ್ ವತಿಯಿಂದ ಅಗತ್ಯ ನಿರ್ವಹಣಾ ಕಾರ್ಯವನ್ನು ಮಾಡಲಾಗ್ತಾ ಇದೆ. ಬೆಳಗ್ಗೆ 9 ಗಂಟೆ ಆದ ನಂತರ ಸ್ವಲ್ಪ ಹೆಚ್ಚು ಕಡಿಮೆಯಲ್ಲಿ ಸಂಪೂರ್ಣ ನೇರಳೆ ಮಾರ್ಗ ಸೇವೆ ಪುನರ್ ಆರಂಭ ಆಗುತ್ತೆ. ಸೊ ಹಾಗಾಗಿ ಅದಕ್ಕೂ ಮುಂಚೆ ಏನಾದರೂ ಹೋಗೋರು ಬೇರೆ ಏನಾದರೂ ಪ್ಲಾನ್ ಮಾಡ್ಕೊಂಡ್ರೆ ಬೆಟರ್. ಅಟ್ಲೀಸ್ಟ್ ಭಾನುವಾರ ಒಂದಿನ ಒಂಚೂರು ಅಡ್ಜಸ್ಟ್ ಮಾಡಿಕೊಂಡು BMTCನೋ ಅಥವಾ ಆಟೋ ಏನಾದರೂ ಸಾಧ್ಯ ಆದರೆ ಬಳಸಿ ಬೇರೆ ರೀತಿಯಾದಂಥ ಪ್ರಯಾಣದ ಪ್ಲಾನ್ ಮಾಡ್ಕೊಳ್ಳಿ ಅಂತ ಮನವಿ ಮಾಡ್ಕೊಳ್ತಾ ಇದೆ. ಭಾನುವಾರ ಮೆಟ್ರೋ ಬಳಸೋರಿಗೆ ಇದೊಂದು ಟ್ರಾಫಿಕ್ ಅಲರ್ಟ್. BMRCL ಕಡೆಯಿಂದ ಅಫಿಷಿಯಲ್ ನೋಟ್ ಗಮನಿಸ್ತಾ ಇದ್ದೀರಿ. ಮೀಡಿಯಾ ರಿಲೀಸ್, ಪ್ರೆಸ್ ರಿಲೀಸ್. ಭಾನುವಾರ ಅಂದರೆ ಮೇ 17ನೇ ತಾರೀಕು ಬೆಳಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಸಂಪೂರ್ಣವಾಗಿ ನೇರಳೆ ಮಾರ್ಗ ಬಂದಾಗಿರುತ್ತೆ. ಸೊ ಗಮನಿಸಿ, ಅದೇ ಟೈಮ್ಗೆ ರೆಗ್ಯುಲರ್ ಆಗಿ ಹೋಗ್ತಾ ಇದ್ದೀರಿ ಅಂತಂತಾರೆ. ಆ ಸಮಯದಲ್ಲಿ ಮೆಟ್ರೋ ಹತ್ತೋದ್ರ ಬದಲು ನೀವು BMTC ಬಸ್ಸೋ ಅಥವಾ ಏನಾದರೂ ಆಟೋ ಏನಾದರೂ ಇಟ್ಕೊಳ್ಳೋದಿದ್ರೆ ಅಥವಾ ಕ್ಯಾಬ್ನ ಫೆಸಿಲಿಟೀಸ್ಗಳನ್ನು ತಗೊಳ್ಳೋದಾದರೆ ಆ ಒಂದು ಪ್ರಯಾಣವನ್ನು ಪ್ಲ್ಯಾನ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದೆ BMRCL.